ನಮಸ್ಕಾರ. ಮತ್ತೊಮ್ಮೆ ಅಪ್ಪೀಸ್ ವೆಜ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ಶೇಖರಣೆ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಹೋಳಿಗೆಗೆ, ಚಪಾತಿ ಜೊತೆಗೆ ಮತ್ತು ನೀರು ದೋಸೆ, ಪ್ಲೈನ್ ದೋಸೆ ಇವುಗಳ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ತಿಳ್ಕೊಳ್ಳೋಣ. ಫಸ್ಟು ನೀವು ತಂದಿರೋಂಥ ಹಣ್ಣನ್ನು ನೀಟಾಗಿ ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ತೊಳ್ಕೊಂಡು, ಸಾಧ್ಯವಾದರೆ ಉಪ್ಪು ನೀರಲ್ಲಿ ತೊಳೆದ್ರೆ ಇನ್ನೂ ಚೆನ್ನಾಗಿ ಒಳ್ಳೆಯದಾಗುತ್ತೆ. ತೊಳೆದಿದ್ದೆಲ್ಲ ಆದಮೇಲೆ ನೀರಿಂದ ಆಚೆ ತೆಗೆದು ಸಾಧ್ಯವಾದರೆ ಅದನ್ನು ಪೇಪರ್ ಟವಲಿಂದ ವಾಶ್ ಮಾಡಿ ಇದನ್ನು ಸುತ್ತ ಪ್ರೆಸ್ ಮಾಡ್ತಾ ಬನ್ನಿ. ನಿಮ್ಮ ತೊಟ್ಟನ್ನು ತೆಗೆದಿರಾನೆ ಹಾಗೆಯೇ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಆವಾಗ ಅದರಲ್ಲಿರೋ ಪಲ್ಪ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಅದರೊಳಗಡೆ ಜ್ಯೂಸ್ ಈ ಥರ ಆಗೋಗಿರುತ್ತೆ. ಈ ಥರ ಹಣ್ಣಾಗಿರೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಚೆನ್ನಾಗಿ ಹಣ್ಣಾಗಿರೋದನ್ನೇ ಈ ಥರ ಪ್ರೆಸ್ ಮಾಡೋದಕ್ಕೆ ಆಗೋದು. ಹಾಗೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿದ್ಮೇಲೆ ಇದನ್ನು ಒಂದು ಚಾಕು ಸಹಾಯದಿಂದ ಅದರ ತೊಟ್ಟನ್ನು ತೆಗೆದುಬಿಟ್ಟು ಪಲ್ಪ್ ಸಪ್ರೇಟ್ ಮಾಡ್ಕೊಳ್ಳಿ. ಪಲ್ಪ್ ಎಕ್ಸ್ಟ್ರಾಕ್ಟ್ ಮಾಡಿ ನಾನಿಲ್ಲಿ ಡೈರೆಕ್ಟಾಗಿ ಕೈಯಿಂದನೇ ಬಳಸಿದ್ದೀನಿ. ಯಾಕೆಂದರೆ ಇದು ಕೈಯಿಂದ ಮಾಡಿದ್ರೇ ಅದು ನೀಟಾಗಿ ಬರೋದು. ಈ ಚಾಕುಯಿಂದನೋ ಸ್ಪೂನಿಂದನೋ ಮಾಡಲಿಕ್ಕೆ ಹೋದರೆ ಅಷ್ಟೊಂದು ನೀಟಾಗಿ ಬರೋಲ್ಲ. ಹಾಗಾಗಿ ನಾನು ಕೈಯಿಂದನೇ ಬಳಸಿದ್ದೀನಿ. ಮತ್ತು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದು ಬಾಳೆಹಣ್ಣನ್ನು 4 ಭಾಗ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಹಚ್ಕೊಂಡು ಹೋಗಬೇಕು. ಚಾಕು ಬಂದ್ಬಿಟ್ಟು ತುಂಬ ಹರಿತವಾಗಿಲ್ಲ, ಹಾಗಾಗಿ ನಾನು ಡೈರೆಕ್ಟಾಗಿ ಕೈಯಲ್ಲೇ ಕಟ್ ಮಾಡಿದ್ದೀನಿ. ನೀವು ನೋಡ್ಕೊಂಡು ಮಾಡಿ, ಕಟಿಂಗ್ ಬೋರ್ಡ್ ಯೂಸ್ ಮಾಡಿ. ಈ ಎಲ್ಲ ಬಾಳೆಹಣ್ಣನ್ನು ಹಚ್ಕೊಂಡಾದ್ಮೇಲೆ ಇದಕ್ಕೆ 1-2ರಿಂದ 3 ಏಲಕ್ಕಿ ಪುಡಿ ಮಾಡಿ ಹಾಕಿ, ಸ್ವಲ್ಪ ಬೆಲ್ಲ. ಇದಕ್ಕೆ ಯಾವುದನ್ನು ಇಷ್ಟೇ ಪ್ರಮಾಣ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಮಾವಿನ ಹಣ್ಣು ಏನಾದ್ರೂ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ. ಮಾವಿನ ಹಣ್ಣೆ ಸ್ವೀಟ್ ಚೆನ್ನಾಗಿತ್ತು ಅಂತಂದರೆ ಬೆಲ್ಲ ಕಡಿಮೆ ಹಾಕಬೇಕಾಗುತ್ತೆ. ಆಮೇಲೆ ಈ ಬಾಳೆಹಣ್ಣು ಬಂದ್ಬಿಟ್ಟು ಕಂಪ್ಲೀಟ್ಲಿ ಆಪ್ಷನಲ್ಲು. ನೀವು ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಶೇಖರಣೆ ರೆಡಿಯಾಗಿ ಹೋಗುತ್ತೆ. ಕೆಲವರು ಇದಕ್ಕೆ ಹಾಲನ್ನು ಹಾಕ್ತಾರೆ, ನಾವು ಹಾಕಿಲ್ಲ. ಯಾಕಂದರೆ ಮಾವಿನ ಹಣ್ಣಿನ ಜೊತೆಗೆ ಹಾಲು ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಹಾಕಿಲ್ಲ. ಇಷ್ಟೇ ಇದರ ಶೇಖರಣೆ ಮಾಡೋ ವಿಧಾನ. ಇದನ್ನು ಹೋಳಿಗೆ ಜೊತೆ, ಪ್ಲೈನ್ ದೋಸೆ ಜೊತೆ, ನೀರು ದೋಸೆ ಜೊತೆ, ಹಾಗೆ ಚಪಾತಿ ಜೊತೆ ಕೊಟ್ಟರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದು ಸಾರಿ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.